ಜಲಜ್ಯೇಷ್ಠನಿಭಾಕಾರಂ ಜಗದೀಶಪರಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ, ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ. ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು, ಸದ್ಗುಣವ ಕದ್ದವ ರಘವ ಕರಿವನು ಅನಘನೆಂದೆನಿಸಿ. ಮಾನಸ ಪೂಜೆಯ ವೈಶಿಷ್ಟ್ಯವನ್ನು, ಇಂತಹ ಮಾನಸ ಪೂಜೆಯಿಂದ ಸುಗಂಧ ಸರಸೋಪೇತವಾದ ಪದಾರ್ಥಗಳನ್ನು ಭಗವಂತನಿಗೆ ಸಮರ್ಪಿಸಿದಾಗ ಭಗವಂತ ಸ್ವೀಕರಿಸಿ ಅನುಗ್ರಹಿಸ್ತಾನೆ, ಸದಾ ಸಂತೈಸ್ತಾನೆ. ಭಗವಂತ ಈ ಪದಾರ್ಥಗಳನ್ನು ನಾವು ಮಾನಸಿಕ ಕಲ್ಪಿತ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದಾಗ ಸಂತೈಸ್ತಾನಲ್ಲ, ಯಾಕೆ ಸ್ವೀಕಾರ ಮಾಡ್ತಾನೆ ಅಂದರೆ, ಸ್ವೀಕರಿಸಿ ಭಗವಂತ ನಮಗೆ ರಕ್ಷಣೆಯನ್ನು ಕೊಡ್ತಾ ಕರುಣೆ ತೋರಿಸಿದ ನಮಗೆ ಪ್ರತಿಯಾಗಿ ಅಪಾರವಾಗಿ ಅನುಗ್ರಹ ಮಾಡ್ತಾನೆ. ಆ ಅನುಗ್ರಹ ಹೇಗಿರ್ತದೆ ಅನ್ನುವುದನ್ನು ಕಲ್ಪನೆಗೆ ಕೊಡ್ತಾರೆ ದಾಸರು. ಜುನದಿ ನಿವಾಹಗಳಂತೆ ಕೊಟ್ಟು, ಜುನದಿ ನಿವಾಹಗಳಂತೆ ಭಗವಂತ ಈ ಮಾನಸ ಪೂಜೆಯಲ್ಲಿ ಪದಾರ್ಥಗಳನ್ನು ಸಮರ್ಪಣೆ ಮಾಡಿದರೆ ಸ್ವೀಕರಿಸಿ ನಮಗೆ ಯಾವ ರೀತಿಯಾಗಿ ಕೊಡ್ತಾನೆ? ಜುನದಿ ನಿವಾಹಗಳಂತೆ. ಜುನದಿ ಅಂದರೆ ದೇವನದಿ, ಆಕಾಶಗಂಗೆ ಅಂತ ಕೇಳಿದ್ವಿ ನಾವು ಮೊನ್ನೆ ಆ ಚಿಂತನೆಯಲ್ಲಿ. ದೇವನದಿ ಅಮರ ತರಂಗಿಣಿ ಅವಳು ಅಲ್ವಾ. ಅದರಿಂದ ಜುನದಿ ಅಂದರೆ ಗಂಗಾ ನದಿ. ಆ ಗಂಗಾ ಪ್ರವಾಹ, ನಿವಹ ಅಂದರೆ ಪ್ರವಾಹ, ಗಂಗಾ ಪ್ರವಾಹ ನಿರಂತರವಾಗಿ ಹರಿತಾ ಇರ್ತದೆ. ಭೋರ್ಗರೆದು ಹರಿತಾ ಇರ್ತಾಳೆ ಗಂಗೆ. ನೀವು ನೋಡಬೇಕು, ಬದರಿ ಕ್ಷೇತ್ರದಲ್ಲಿ ಹರಿದ್ವಾರದಲ್ಲಿ ಗಂಗಾ ಪ್ರವಾಹವನ್ನು ನೋಡಬೇಕು. ಅದ್ಭುತವಾದ ಪ್ರವಾಹ, ಭೋರ್ಗರೆದು ಹರಿತಾ ಇರ್ತಾಳೆ ಗಂಗೆ. ಹಾಗೆ ಭಗವಂತ ನಾವು ಮಾಡಿದ ಮಾನಸ ಪೂಜೆಗೆ ಪ್ರೀತನಾಗಿ ಅವನು ಪ್ರತಿಯಾಗಿ ನಮಗೇನು ಹೇಗೆ ಕೊಡ್ತಾನೆ ಅಂದರೆ, ಜುನದಿ ನಿವಾಹಗಳಂತೆ ಗಂಗಾ ಪ್ರವಾಹದಂತೆ ಅಪಾರವಾಗಿ ಕೊಡ್ತಾನೆ. ಲೌಕಿಕ ಭಾಷೆಯಲ್ಲಿ ಒಂದು ಮಾತು ಹೇಳೋದುಂಟು, ದೇವರು ಅನಂತ ಹಸ್ತದಿಂದ ಕೊಟ್ಟರೆ ಎರಡು ಕೈಯಲ್ಲಿ ನೀನು ಎಷ್ಟು ಬಳಕೋತಿ ಅನ್ನುವಂತೆ ಮಾತನಾಡುವ ಮಾತು ಕೇಳ್ತೇವೆ ಲೋಕದಲ್ಲಿ. ಹಾಗೆ ಭಗವಂತ ಅನಂತ ಹಸ್ತದಿಂದ ಕೊಡ್ತಾನೆ. ಯಾಕೆ? ಅವನಿಗೆ ಮಾನಸಿಕ ಪೂಜೆಯಲ್ಲಿ ಅಷ್ಟು ಅಪಾರವಾದ ಆನಂದ ಆಗ್ತದೆ. ಭಕ್ತರನ್ನು ಎಷ್ಟು ಸಂತೈಸ್ತಾನೆ ಅಂದರೆ, ಅವರು ಅಪೇಕ್ಷಿಸದೇ ಹೋದರೂ ಕೂಡ ಇಂತಹ ಸಮರ್ಪಣೆ ಮಾಡಿದ್ದಾನೆ, ಭಕ್ತಿಯಿಂದ ನನಗೆ ಒಪ್ಪಿಸಿಕೊಂಡಿದ್ದಾನೆ ಅಂತ ಅಪಾರವಾಗಿ ಅನಂತ ಹಸ್ತಗಳಿಂದ ಭಗವಂತ ಗಂಗಾ ಪ್ರವಾಹದಂತೆ ತಂದು ನಮಗೆ ಸುರಿತಾನೆ ಅಂತಾರೆ. ಹೀಗೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಭಗವಂತ, ಜುನದಿ ನಿವಾಹಗಳಂತೆ ಕೊಟ್ಟು ಅಂತಾರೆ. ಹೀಗೆ ಭಗವಂತನ ಮಾನಸ ಪೂಜೆಯ ವಿಚಾರ, ಆ ಮಾನಸ ಪೂಜೆ ಮಾಡಿದಾಗ ಭಗವಂತನಿಗೆ ಆಗುವ ಸಂತೋಷ, ಆ ಸಂತೋಷದ ಪರಿಣಾಮವಾಗಿ ಅವನು ಅಪಾರವಾಗಿ ಕೊಡ್ತಾನೆ ಅನ್ನುವುದನ್ನೆಲ್ಲ ತಿಳಿಸಿದ್ದಾರೆ. ಈ ಮಾನಸ ಪೂಜೆಯ ವಿಚಾರ ನಮಗೆ ಅರ್ಥವಾಗಬೇಕಾದರೆ ಇದು ಬರೀ ಕಲ್ಪನೆ ಆಗಿ ಅದನ್ನು ಅನುಭವಿಸಬೇಕು. ಅದಕ್ಕಾಗಿ ಒಂದು ಕಥೆಯನ್ನು ನಾವಿಲ್ಲಿ ಸ್ಮರಣೆಗೆ ತಂದುಕೋಬೇಕು. ಆ ಕಥಾಶ್ರವಣದಿಂದ ಮಾನಸ ಪೂಜೆ ಮಾಡುವವರಿಗೆ ಸ್ಥೈರ್ಯ ಬರ್ತದೆ, ಅದರದ್ದೊಂದು ಕಲ್ಪನೆ ಮೂಡುತ್ತದೆ. ಹಾಗದು ಮಾನಸ ಪೂಜೆ ಅನ್ನುವ ಕಲ್ಪನೆ ಮೂಡುವುದಕ್ಕೋಸ್ಕರವಾಗಿ ಒಂದು ಇಂತಹ ಜಗನ್ನಾಥದಾಸರ ಕಾಲಕ್ಕೇ ನಡೆದ ಒಂದು ಘಟನೆಯನ್ನು ನಾವಿಲ್ಲಿ ಸ್ಮರಿಸಬೇಕು. ಮೈಸೂರು ಮಹಾರಾಜರ ಸಂಸ್ಥಾನ, ಆ ಸಂಸ್ಥಾನದ ದಿವಾನರು ಪೂರ್ಣಯ್ಯನವರು ಅಂತ. ಆ ಸಂಸ್ಥಾನದ ದಿವಾನ್ ಪೂರ್ಣಯ್ಯನವರು ಅಂದರೆ ಮಹಾಜ್ಞಾನಿಗಳು, ದೊಡ್ಡ ಮೈಸೂರು ಸಂಸ್ಥಾನದಂಥ ಪ್ರಧಾನಮಂತ್ರಿಗಳು ಅವರಾದರೂ ಕೂಡ ಒಳ್ಳೆಯ ಸಾಧಕರು, ಅದ್ಭುತವಾದ ತತ್ವಜ್ಞಾನ, ಜ್ಞಾನಪೂರ್ವಕವಾದ ಪೂಜೆ, ನಿತ್ಯ ಮಾನಸ ಪೂಜೆ ಮಾಡ್ತಿದ್ದರಂತ. ನೋಡಿ, ಒಂದು ದೊಡ್ಡ ಸಂಸ್ಥಾನದ ಪ್ರಧಾನಮಂತ್ರಿಗಳಾಗಿ ಕಾರ್ಯನಿರ್ವಹಿಸುವ ಆ ದಿವಾನ್ ಪೂರ್ಣಯ್ಯನವರು ನಿತ್ಯ ಮಾನಸ ಪೂಜೆ ಮಾಡಬೇಕು. ಬೆಳಗ್ಗೆ 3 ಗಂಟೆಗೆ ಎದ್ದು ಬಿಡಬೇಕು. 3 ಗಂಟೆಗೆ ಎದ್ದು ಆಸನ ಹಾಕಿ ಶುದ್ಧ ಶೌಚಾಚಾರಗಳನ್ನು ಮುಗಿಸಿಕೊಂಡು
ಆಸನವನ್ನು ಹಾಕಿ ಮಾನಸ ಪೂಜೆ ಮಾಡಬೇಕಂತ 4 ಗಂಟೆಯವರೆಗೆ ಮಾನಸ ಪೂಜೆ ಮಾಡ್ತಾ ಇದ್ದರಂತೆ ದಿವಾನ್ ಪೂರ್ಣಯ್ಯನವರು. ಆದರೂ ಅವರಿಗೇನೋ ಕೆಲವು ಸಂಶಯಗಳು, ಮಾನಸ ಪೂಜೆಯಲ್ಲಿ ಕೆಲವು ಸಂಶಯಗಳವರಿಗೆ ಹೇಗೆ ಮಾಡಬೇಕು ಏನು ಅನ್ನುವಲ್ಲಿ. ನಿತ್ಯ ಮಾಡ್ತಾ ಇದ್ದಾರೆ, ಆದರೂ ಕೂಡ ಏನೋ ಒಂದು ಥರದ ಕೆಲವು ಸಂಶಯಗಳು. ಯಾರ ಹತ್ರ ಕೇಳಬೇಕು? ಯಾರು ಮಾನಸ ಪೂಜೆಯನ್ನು ನಿತ್ಯ ಮಾಡ್ತಾರೋ ಅಂಥವರಿಗೆ ಅರ್ಥ ಆಗ್ಬೋದು. ಯಾರಿದ್ದಾರೆ ಅಂಥವರು? ನನ್ನ ಸಂಶಯಗಳನ್ನು ಯಾರಲ್ಲಿ ನಾನು ಬಗೆಹರಿಸಿಕೋಬೇಕು ಅಂತಹ ನಿತ್ಯ ಮಾನಸ ಪೂಜೆ ಮಾಡುವವರನ್ನು ನಾನು ಹುಡುಕಿ ಅವರಲ್ಲಿ ನನ್ನ ಸಂಶಯಗಳನ್ನು ಹೇಳಿ ನನ್ನ ಸಂಶಯ ಪರಿಹಾರ ಮಾಡಿಕೋಬೇಕು ಅಂತ ಪೂರ್ಣಯ್ಯನವರು ಕಾತರಿಸಿರುವಾಗ ಅವರಿಗೆ ಗೊತ್ತಾದದ್ದು ಜಗನ್ನಾಥದಾಸರು ನಿತ್ಯ ಮಾನಸ ಪೂಜೆ ಮಾಡ್ತಾ ಇದ್ದಾರೆ. ಅಂಥವರಿಗೆ ಮಾತ್ರ ನಾನು ಕೇಳುವ ಪ್ರಶ್ನೆ ಅರ್ಥ ಆಗ್ತದೆ. ನನ್ನ ಕಳಕಳಿ ಏನು ಅನ್ನೋದು ಅರ್ಥ ಆಗ, ಬೇರೆದವರಿಗೆ ಏನು ಅರ್ಥ ಆಗಬೇಕು. ಆದ್ದರಿಂದ ಮಾನಸ ಪೂಜೆ ಮಾಡುವವರಿಗೆ ಮಾತ್ರ ನನ್ನ ಸಂಶಯವನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ಪೂರ್ಣಯ್ಯನವರು ಜಗನ್ನಾಥದಾಸರನ್ನು ಭೇಟಿಯಾಗಬೇಕು. ಏಕಾಂತದಲ್ಲಿ ನನ್ನ ಸಂಶಯಗಳನ್ನು ಹೇಳಿ ಅವರಿಂದ ನನ್ನ ಸಂಶಯಗಳನ್ನು ಬಗೆಹರಿಸಿಕೋಬೇಕು ಅಂತ ವಿಚಾರ ಮಾಡಿ ಒಮ್ಮೆ ಮೈಸೂರು ಸಂಸ್ಥಾನಕ್ಕೆ ಜಗನ್ನಾಥದಾಸರನ್ನು ಆಮಂತ್ರಿಸ್ತಾರೆ. ಅಪಾರ ವಿಶ್ವಾಸ ಜಗನ್ನಾಥದಾಸರಲ್ಲಿ ಪೂರ್ಣಯ್ಯನವರಿಗೆ. ಅವರನ್ನು ಕರೆಸಬೇಕು ಸಂಸ್ಥಾನಕ್ಕೆ, ನಮ್ಮಲ್ಲಿ ಇಳಿಸಿಕೋಬೇಕು. ನಮ್ಮ ನಿವಾಸದಲ್ಲಿ ಅವರಿರುವಾಗ ಏಕಾಂತದಲ್ಲಿ ಅವರನ್ನು ಭೇಟಿಯಾಗಿ ಎಲ್ಲ ಸಂಶಯಗಳನ್ನು ಬಗೆಹರಿಸಿಕೋಬೇಕು ಅಂತ ಮೈಸೂರು ಸಂಸ್ಥಾನಕ್ಕೆ ಒಮ್ಮೆ ಆಮಂತ್ರಿಸ್ತಾರೆ ಜಗನ್ನಾಥದಾಸರನ್ನು. ಸಂಸ್ಥಾನದಲ್ಲಿ ಉಳಿದವರಿಗೆ ಈ ಮಹತ್ವ ಗೊತ್ತಿಲ್ಲ. ದಾಸರ ಮಹತ್ವ ಗೊತ್ತಿದ್ದವರಿಗೆ ಗೊತ್ತು, ಇಲ್ಲದವರಿಗೆ ಅವರೊಂದು ಸಾಮಾನ್ಯ ದಾಸರು, ಏನೋ ಸಂಕೀರ್ತನೆ ಮಾಡಿ ಉಪಜೀವನ ಮಾಡುವವರು. ಆ ಸಂಸ್ಥಾನದ ಪಂಡಿತ ವರ್ಗ, ವಿದ್ವಾಂಸ ವರ್ಗ ಎಲ್ಲ ಹಾಗೆ ಅಪಹಾಸ್ಯ ಮಾಡಿತು. ಜಗನ್ನಾಥದಾಸರು ಇಲ್ಲಿ ಬಂದು ಏನು ಮಾಡೋದು? ಆದರೆ ಪೂರ್ಣಯ್ಯನವರಿಗೆ ಪೂರ್ಣ ವಿಶ್ವಾಸ, ಹಾಗಾಗಿ ಅವರನ್ನು ಕರೆಸಬೇಕು. ಏನೋ ಒಟ್ಟು ರಾಜರಿಗೆ ಹೇಳಿ ಅವರ ಮನಸ್ಸನ್ನು ಒಲಿಸಿ ಅಂತೂ ಜಗನ್ನಾಥದಾಸರನ್ನು ಕರೆಸ್ತಾರೆ ಮೈಸೂರು ಸಂಸ್ಥಾನಕ್ಕೆ. ಬರುವಾಗ ದಾಸರಿಗೆ ವಾಸದ ವ್ಯವಸ್ಥೆ ಅದು ಬೇರೆ ಎಲ್ಲಿ ಬೇಡ, ದಿವಾನ್ ಪೂರ್ಣಯ್ಯನವರ ಮನೆಯಲ್ಲಿ ಅವರ ಆವಾಸಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ತಮ್ಮ ಮನೆಯಲ್ಲಿ ಅವರಿಗೆ ಆವಾಸಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮರುದಿನ ಪೂರ್ಣಯ್ಯನವರು ಮಾನಸ ಪೂಜೆ ಮಾಡುವವರು, ಜಗನ್ನಾಥದಾಸರು ಮಾನಸ ಪೂಜೆ ಮಾಡುವವರು. ಒಂದು ಕಡೆ ಆಸನ ಹಾಕಿ ಪ್ರಾತಃ ಶೌಚಾದಿಗಳನ್ನು ಮುಗಿಸಿ ಆಸನ ಹಾಕಿ ಪೂರ್ಣಯ್ಯನವರು ಮಾನಸ ಪೂಜೆಗೆ ಕೂತಿದ್ದಾರೆ. ಒಂದು ಕಡೆಗೆ ಜಗನ್ನಾಥದಾಸರು ಕೂಡ ಶೌಚಾಚಾರಗಳನ್ನು ಮುಗಿಸಿಕೊಂಡು ಆಸನ ಹಾಕಿ ಮಾನಸ ಪೂಜೆಗೆ ಕೂತಿದ್ದಾರೆ. ಮೈಸೂರು ಸಂಸ್ಥಾನದಲ್ಲಿ ಅವರಿದ್ದಾರೆ, ಮೈಸೂರು ಕ್ಷೇತ್ರದಲ್ಲಿ ಇದ್ದಾರೆ. ಆದ್ದರಿಂದ ಮೈಸೂರಿಗೆ ಸಮೀಪ ಹರಿಯುವ ನದಿ, ಪವಿತ್ರವಾದ ನದಿ ಕಾವೇರಿ. ಹಾಗಾಗಿ ಅವರು ಮಾನಸ ಸ್ನಾನಕ್ಕೆ ಕಾವೇರಿಗೆ ಹೋಗಿದ್ದಾರೆ. ಇಬ್ಬರೂ ಕೂಡ ಕಾವೇರಿ ಸ್ನಾನ ಮಾಡಿದ್ದಾರೆ. ಪೂರ್ಣಯ್ಯನವರಿಗೆ ಮಾನಸ ಪೂಜೆಯಲ್ಲಿ ಕೂಡ ಸುಪ್ತ ಮನಸ್ಸಿನಲ್ಲಿ ಬೇಗ ಮಾನಸ ಪೂಜೆಗಳನ್ನು ಮುಗಿಸಿಕೊಂಡು ಜಗನ್ನಾಥದಾಸರನ್ನು ಏಕಾಂತದಲ್ಲಿ ಭೇಟಿಯಾಗಿ ನನ್ನ ಸಂಶಯಗಳನ್ನು ಬಗೆಹರಿಸಬೇಕನ್ನುವ ಕಾತರ ಸುಪ್ತ ಮನಸ್ಸಿನಲ್ಲಿ. ಹಾಗಾಗಿ ಮಾನಸ ಪೂಜೆಯಲ್ಲಿ ಅವಸರ ಅವರಿಗೆ. ದಾಸರಿಗಿಂತ ಮೊದಲೇ ತಾನು ಕಾವೇರಿ ನದಿಗೆ ಮಾನಸಿಕವಾಗಿಯೇ ಹೋಗಿದ್ದಾರೆ. ನೋಡ್ರಿ, ಮಾನಸ ಸ್ನಾನದಲ್ಲಿ ನಿತ್ಯ ಕಾವೇರಿ ಸ್ನಾನ ಮಾಡ್ಬೋದು, ನಿತ್ಯ ಗಂಗಾ ಸ್ನಾನ ಮಾಡ್ಬೋದು. ಮಾನಸಿಕವಾಗಿ ಕಾವೇರಿ ಸ್ನಾನ ಮಾಡಿ ಆ ಕ್ಷೇತ್ರದಲ್ಲಿರತಕ್ಕಂತಹ ಕ್ಷೇತ್ರ ಮೂರ್ತಿ ರಂಗನಾಥನನ್ನು ಪೂಜೆ ಮಾಡ್ತಾ ಇದ್ದಾರೆ. ಮಾನಸ ಪೂಜೆಯಲ್ಲಿ ರಂಗನಾಥನಿಗೆ ಷೋಡಶೋಪಚಾರ ಪೂಜೆ, ಅರ್ಘ್ಯ, ಪಾದ್ಯ, ಆಸನ, ಅಭಿಷೇಕ, ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ. ನಾನಾ ವಿಧವಾದ ಆಭರಣಗಳನ್ನೆಲ್ಲ ಹಾಕಿದ್ದಾರೆ. ಕಿರೀಟ ಕುಂಡಲಗಳನ್ನು ತೊಡಿಸಿದ್ದಾರೆ. ಮಾನಸ ಪೂಜೆಯಲ್ಲಿಯೇ ಮಾನಸಿಕ ಕಲ್ಪಿತವಾದ ಆಭರಣಗಳನ್ನು ಕಲ್ಪಿಸಿ ರಂಗನಾಥನಿಗೆ ಅಲಂಕಾರ ಮಾಡಿದ್ದಾರೆ. ಅವಸರದ ಪೂಜೆ, ಸುಪ್ತ ಮನಸ್ಸಿನಲ್ಲಿ ಕಾತರ ಉಂಟಾದ್ದರಿಂದಾಗಿ ಅವಸರದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಕಿರೀಟ ಕುಂಡಲಗಳನ್ನು ಹಾಕಿದ್ದಾರೆ. ಆ ರಂಗನಾಥನಿಗೆ ವೈಜಯಂತಿ ಮಾಲೆ ಹಾಕುವುದನ್ನು ಮರೆತಿದ್ದಾರೆ. ಕಿರೀಟ ಕುಂಡಲಗಳನ್ನು ಹಾಕಿದ ಮೇಲೆ ನೆನಪಾಯಿತು, ವೈಜಯಂತಿ ಮಾಲೆಯನ್ನು ಹಾಕಿಲ್ಲ ಭಗವಂತನಿಗೆ. ಮನಸ್ಸಿನಲ್ಲೇ ವೈಜಯಂತಿ ಮಾಲೆ ಕಲ್ಪನೆ ಮಾಡಿ ರಂಗನಾಥನಿಗೆ ತೊಡಸ್ಲಿಕ್ಕೆ ಹೋದರೂ ಅದು ಒಳಗೆ ಹೋಗ್ತಾ ಇಲ್ಲ, ಕಿರೀಟ ಅಡ್ಡ ಬರ್ತಾ ಇಲ್ಲ, ಮಾಲೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ.
ಒದ್ದಾಡ್ತಾ ಇದ್ದಾರೆ, ಮಾನಸ ಪೂಜೆಯಲ್ಲಿ ಗುಣ ಹಾಕ್ತಾ ಇದ್ದಾರೆ, ಹೀಗೆ ಹೀಗೆ. ಆಗ ಆಚೆಯ ಬದಿಯಲ್ಲಿ ಮಾನಸ ಪೂಜೆ ಮಾಡ್ತಾ ಕುಳಿತ ಜಗನ್ನಾಥದಾಸರು ಪುರನಯ್ಯನವರಿಗೆ ಹೇಳ್ತಾರೆ, ವೈಜಯಂತಿ ಮಾಲೆ ನೀವು ತೊಡಸ್ಬೇಕಾದ್ರೆ ಕಿರೀಟ ತೆಗೆದು ಹಾಕ್ರಿ ಅಂದರೆ ಕೂಡ್ತದೆ, ಕಿರೀಟ ಅಡ್ಡ ಬರ್ತಾ ಇದೆ ತೆಗೆದು ಹಾಕ್ರಿ ಅಂದರು ತಕ್ಷಣ. ಏನು ಜ್ಞಾನ! ಇನ್ನೊಬ್ಬರು ತಾವು ಮಾನಸ ಪೂಜೆ ಮಾಡೋದಿಲ್ಲ, ತಾವು ಮಾನಸಿಕವಾಗಿ ಕಾವೇರಿ ಸ್ನಾನ ಮಾಡಿ ರಂಗನಾಥನ ಪೂಜೆಗೆ ಬಂದಿದ್ದಾರೆ ಜಗನ್ನಾಥದಾಸರು. ಪುರನಯ್ಯನವರು ಅಲಂಕಾರ ಮಾಡುವುದನ್ನು ತಮ್ಮ ಮನಸ್ಸಿನಿಂದಲೇ ಇದೆಲ್ಲ ನೋಡ್ರಿ, ಇದೆಲ್ಲ ಚಮತ್ಕಾರ. ಕಥೆ ಕೇಳಲಿಕ್ಕೆ ಚಂದ, ಹೇಳಲಿಕ್ಕೆ ಚಂದ, ಆದರೆ ಈ ಮಾನಸಿಕ ವ್ಯವಹಾರದ ಆ ಕಲ್ಪನೆ ಅತ್ಯದ್ಭುತವಾಗಿರತಕ್ಕಂಥದ್ದು. ಕಿರೀಟ ತೆಗೆದು ಹಾಕ್ರಿ, ವೈಜಯಂತಿ ಮಾಲೆ ಕೂಡ್ತದೆ ಅಂತ ಜಗನ್ನಾಥದಾಸರು ಉದ್ಗಾರ ತೆಗೆದರು. ಪೂರ್ಣಯ್ಯನವರಿಗೆ ಆಶ್ಚರ್ಯವೋ ಆಶ್ಚರ್ಯ, ಇದು ಸಾಧ್ಯವೋ? ನಾನು ಮಾಡಿದ ಮಾನಸ ಪೂಜೆ, ನಾನು ಮಾಡುವ ಮಾನಸ ಪೂಜೆಯಲ್ಲಿ ಆದ ವ್ಯತ್ಯಾಸಗಳು, ಇದನ್ನೆಲ್ಲ ಅರಿತು ನನಗೆ ಹೇಳ್ತಾ ಇದ್ದಾರೆ. ಆದರೆ ಏನು ಅದ್ಭುತವಾದ ಜ್ಞಾನ ಅದು, ಏನು ನಿಷ್ಠೆ ನೋಡಿ. ಮಾನಸ ಪೂಜೆಯಿಂದ ಆಗುವ ಆ ಪರಿಣಾಮ, ಏರುವ ಎತ್ತರ, ಸಾಧನೆ ಎಷ್ಟು ದೊಡ್ಡದು ಅನ್ನುವುದನ್ನು ಈ ಕಥೆಯನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. ಪೂರ್ಣಯ್ಯನವರಿಗೆ ಆನಂದ ಆಯಿತು. ಈ ಎತ್ತರ ದೊಡ್ಡ ಎತ್ತರ, ನಾನು ನಿತ್ಯ ಪೂಜೆ ಮಾಡ್ತೇನೆ, ಆದರೂ ಕೂಡ ಮಾನಸ ಪೂಜೆಯಲ್ಲಿ ಈ ಎತ್ತರದಲ್ಲಿ ನಾನೇನಿಲ್ಲ. ದಾಸರಿಂದ ನನ್ನ ಮನೆಗೆ ಬಂದು ನನಗೆ ಮಾರ್ಗದರ್ಶನ ಮಾಡಿದರು. ಇಂಥವರ ಸಹವಾಸ ಕೆಲವು ಕ್ಷಣ ನನಗಾಯಿತು, ನನ್ನ ಜೀವನ ಸಾರ್ಥಕ ಆಯಿತು ಅನ್ನುವಂತೆ ಮಾನಸ ಪೂಜೆಯನ್ನು ಮುಗಿಸಿದ ನಂತರ ಜಗನ್ನಾಥದಾಸರಲ್ಲಿ ತಮಗಿದ್ದ ಆ ಮಾನಸ ಪೂಜೆಯ ಗೊಂದಲಗಳು, ಸಂಶಯಗಳೇನಿದವೋ ಅದನ್ನೆಲ್ಲ ಕೇಳಿ ಬಗೆಹರಿಸಿಕೊಂಡರು ಅನ್ನುವ ಇತಿಹಾಸವನ್ನು ನಾವು ಕೇಳ್ತೇವೆ. ಇದು ಮಾನಸ ಪೂಜೆಯ ಪದ್ಧತಿ. ಮನಸ್ಸಿಂದಲೇ ಎಲ್ಲ ಕಲ್ಪನೆ ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಅವನನ್ನು ಪ್ರೀತಿಪಡಿಸತಕ್ಕಂಥದ್ದು. ಅದಕ್ಕೆ ಜಗನ್ನಾಥದಾಸರು ಇಂತಹ ನಿತ್ಯ ಮಾನಸ ಪೂಜೆಯಿಂದ ಭಗವಂತನನ್ನು ಸಂತೋಷಪಡಿಸಿದವರಾದ್ದರಿಂದಾಗಿ, ಅವನ ಅನುಗ್ರಹಕ್ಕೆ ಪಾತ್ರರಾದ್ದರಿಂದಾಗಿ ಜಗನ್ನಾಥದಾಸರು ಈ ಮಾತನ್ನು ಹೇಳ್ತಾರೆ. ಮನದೊಳಗೆ ಸುಂದರ ಪದಾರ್ಥವನೆನೆದು ಕೊಡೆ ಕೈಗೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶಿ ಜಿನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು. ಸದ್ಗುಣವ ಕದ್ದವ ರಘವ ಕದಿವನು ಅನಘನೆಂದೆನಿಸಿ. ಹೀಗೆ ಮಾನಸಿಕ ಪದಾರ್ಥಗಳನ್ನು ಕಲ್ಪಿಸಿ ಭಗವಂತನಿಗೆ ಒಪ್ಪಿಸಿದಾಗ ಪರಿಶುದ್ಧವಾದ ಪದಾರ್ಥಗಳು, ಯಾವ ಬಾಹ್ಯದ ಅಶುದ್ಧಿ ಅಶೌಚದ ಸ್ಪರ್ಶಗಳಲ್ಲಿರದೇ ಇರತಕ್ಕಂತಹ ಶುದ್ಧವಾದ ಪದಾರ್ಥಗಳಾಗಿರ್ತವಾದ್ದರಿಂದ ಭಗವಂತ ಅಪಾರವಾದ ಸಂತೋಷವನ್ನು ಈ ಮಾನಸ ಪೂಜೆಯಲ್ಲಿ ತಾನು ಹೊಂದಿ ಅಪಾರವಾಗಿ ಅನುಗ್ರಹಿಸ್ತಾನೆ ಭಕ್ತರಿಗೆ. ಆದ್ದರಿಂದ ಮಾನಸ ಪೂಜೆ ಪ್ರಶಸ್ತವಾಗಿರತಕ್ಕಂಥದ್ದು ಅನ್ನುವ ವಿಚಾರವನ್ನು ಹೇಳ್ತಾರೆ. ಮುಂದೊಂದು ಸಾಲು ಹೇಳ್ತಾರೆ, ಸದ್ಗುಣವ ಕದ್ದವರ ಅಘವ ಕದಿವನು ಅನಘನೆಂದೆನಿಸಿ ಅಂತ. ಏನು ಸದ್ಗುಣಗಳನ್ನು ಕದಿಯೋದು ಅಂದ್ರೇನು? ಅವನು ನಮ್ಮ ಅಘಗಳನ್ನು, ಅಘ ಅಂದರೆ ದೋಷ, ಪಾಪಗಳು, ಅವನು ನಮ್ಮ ಪಾಪಗಳನ್ನು ಕಳೆಯುತ್ತಾನಂತೆ. ಅವನ ಸದ್ಗುಣಗಳನ್ನು ನಾವು ಕದ್ದರೆ ನಮ್ಮ ಪಾಪಗಳನ್ನು ಅವನು ಕದೀತಾನಂತೆ. ಆದ್ದರಿಂದ ಭಗವಂತನಿಗೆ ಅನಘ ಅಂತ ಹೆಸರು. ಏನು ಭಗವಂತನಿಗೆ ಅನಘ ಅಂತ ಯಾಕೆ ಹೆಸರು? ಏನು ಹೇಗೆ ಅವನು ಪಾಪಗಳನ್ನು ಕದೀತಾನೆ? ನಾವು ಅವನ ಗುಣಗಳನ್ನು ಕದಿಯೋದು ಅಂದ್ರೇನು? ಇದೆಲ್ಲ ಚಿಂತನೆ ಉಂಟು. ನಾಳಿನ ಪ್ರವಚನದಲ್ಲಿ ಆ ಚಿಂತನೆಯನ್ನು ಮುಂದುವರಿಸೋಣ. ಮಧ್ವೇಶಾರ್ಪಣಮಸ್ತು. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.